ವಿಜಯ ವಾಯ್ಸ್ ಬಿಗ್ ಸ್ಟೋರಿ. ಅಕ್ರಮ ತಿಂಡಿ ತಯಾರಿಕಾ ಘಟಕವನ್ನ ಪತ್ತೆ ಹಚ್ಚಿದ ವಿಜಯ ವಾಯ್ಸ್ ತಂಡ. ಕಲಬೆರಕೆ ಪದಾರ್ಥಗಳನ್ನ ಬಳಸಿ ತಯಾರಿಸುತ್ತಿದ್ದ ಆಹಾರ ಸಿಹಿ ತಿಂಡಿಗಳು. ಈ ತಿಂಡಿಗಳನ್ನು ತಿಂದವರು ಆಸ್ಪತ್ರೆ ಸೇರೋದು ಗ್ಯಾರಂಟಿ. ಸಾರ್ವಜನಿಕ ಆರೋಗ್ಯದ ಬಗ್ಗೆ ಕಿಂಚಿತ್ತೂ ಕಾಳಜಿ ವಹಿಸದ ಫ್ಯಾಕ್ಟರಿ ಮಾಲೀಕರು. ಫ್ಯಾಕ್ಟರಿಯಲ್ಲಿ ರಾಜಾರೋಷವಾಗಿ ಓಡಾಡುತ್ತಿವೆ ಇಲಿ ಹೆಗ್ಗಣಗಳು. ಹುಬ್ಬಳ್ಳಿ ನಗರದ ಇಸ್ಲಾಂಪುರ ರಸ್ತೆಯ ಅಕ್ಕಪಕ್ಕದಲ್ಲಿ ತಲೆ ಎತ್ತಿ ನಿಂತ ಅಕ್ರಮ ಫ್ಯಾಕ್ಟರಿಗಳು. ವಿಜಯ ವಾಯ್ಸ್ ತಂಡದ ಒತ್ತಾಯಕ್ಕೆ ಮಣಿದು ಬಂದ ಎಫ್ಎಸ್ಎಸ್ಐ ಅಧಿಕಾರಿಗಳು. ಬೆಚ್ಚಿ ಬಿದ್ದ ಫ್ಯಾಕ್ಟರಿ ಮಾಲೀಕರು. ವಿಜಯ ವಾಯ್ಸ್ ಒತ್ತಡಕ್ಕೆ ಮಣಿದು ಫ್ಯಾಕ್ಟರಿ ಸೀಸ್ ಮಾಡಿಸಿದ ಅಧಿಕಾರಿಗಳು. ಸಿಹಿ ಪದಾರ್ಥ ತಯಾರಿಕೆ ವಾಸ್ತವ ಬಿಚ್ಚಿಟ ವಿಜಯ ವಾಯ್ಸ್. ಇಸ್ಲಾಂಪುರ ರಸ್ತೆಯ ಪಕ್ಕದಲ್ಲಿದ್ದ ಬನರಾ ಸ್ವೀಟ್ಸ್, ಎಂಆರ್ ಫುಡ್ ಸೀಸ್ ಆದ ಫ್ಯಾಕ್ಟರಿಗಳು. ವೀಕ್ಷಕರೇ, ಒಂದು ಬಾರಿ ನೋಡಿಕೊಂಡು ಬನ್ನಿ, ನೀವು ತಿನ್ನುವ ಸಿಹಿ ಎಷ್ಟೊಂದು ಸ್ವಚ್ಛ ಜಾಗದಲ್ಲಿ ತಯಾರಾಗುತ್ತೆ ಅನ್ನೋದನ್ನ. ಹೌದು ವೀಕ್ಷಕರೇ, ವಿಜಯ ವಾಯ್ಸ್ ಕನ್ನಡ ವಾಣಿಜ್ಯ ನಗರದಲ್ಲಿ ನಡೆಯುತ್ತಿರುವ ಅಕ್ರಮ ದಂಧೆಯನ್ನ ಪತ್ತೆ ಹಚ್ಚಿ ಕರಾಳ ಮುಖವಾಡ ಕಳಚಿದೆ. ಹುಬ್ಬಳ್ಳಿ ನಗರದ ಇಸ್ಲಾಂಪುರ್ ರೋಡ್ ಅಕ್ಕಪಕ್ಕದಲ್ಲಿ ತಲೆ ಎತ್ತಿ ನಿಂತ ಅಕ್ರಮ ಸಿಹಿ ಪದಾರ್ಥ, ಕುರುಕುಲು ತಿಂಡಿ ಘಟಕಗಳ ಮೇಲೆ ಆಹಾರ ನಿಯಂತ್ರಣ ಅಧಿಕಾರಿಗಳೊಂದಿಗೆ ತೆರಳಿ ತಪಾಸಣೆ ಮಾಡಿ ಫ್ಯಾಕ್ಟರಿ ಮಾಲೀಕರಿಗೆ ನೋಟಿಸ್ ನೀಡುವುದಲ್ಲದೆ ಅಕ್ರಮ ತಿಂಡಿ ತಯಾರಿಕಾ ಘಟಕಗಳನ್ನು ಮುಚ್ಚಿಸಲಾಯಿತು. ಇಸ್ಲಾಂಪುರ್ ರಸ್ತೆ ಅಕ್ಕಪಕ್ಕದಲ್ಲಿ ಆಹಾರ ತಯಾರಿಕಾ ನಿಯಮಗಳನ್ನು ಗಾಳಿಗೆ ತೂರಿ ಯಾವುದೇ ಶುಚಿತ್ವ ಕಾಪಾಡದೆ ಕಲಬೆರಕೆ ಪದಾರ್ಥಗಳನ್ನ ಬಳಸಿ ತಿಂಡಿ ತಿನಿಸುಗಳನ್ನ ತಯಾರಿಸುತ್ತಿರುವ ಮಾಹಿತಿ ತಿಳಿದ ವಿಜಯ ವಾಯ್ಸ್ ಕನ್ನಡ ಮೀಡಿಯಾ ಆಹಾರ ನಿಯಂತ್ರಣ ಅಧಿಕಾರಿಗಳ ಗಮನಕ್ಕೆ ತಂದು ಆಹಾರ ಇಲಾಖೆಯ ಸಂಶೋಧನಾಧಿಕಾರಿಗಳಾದ ವಿರೂಪಾಕ್ಷ ರೆಡ್ಡಿ ಅವರ ಮಾರ್ಗದರ್ಶನದೊಂದಿಗೆ ಅವರ ಸಹಕಾರದೊಂದಿಗೆ ಸಾರ್ವಜನಿಕರ ಆರೋಗ್ಯದ ಜೊತೆ ಆಟವಾಡುತ್ತಿದ್ದ ಅಕ್ರಮ ತಿಂಡಿ ತಯಾರಿಕಾ ಘಟಕಗಳ ಮೇಲೆ ದಾಳಿ ಮಾಡಿ ಘಟಕಗಳನ್ನು ಸೀಸ್ ಮಾಡಲಾಯಿತು. ಈ ಸಂದರ್ಭದಲ್ಲಿ ಆಹಾರ ನಿಯಂತ್ರಣ ಅಧಿಕಾರಿಗಳಾದ ಪ್ರಕಾಶ್ ಮಲ್ಲಾಪುರ್, ಅಲ್ತಾಫ್ ಜರಿ, ಸಿಬಿ ಬೆಂಗೇರಿ ಉಪಸ್ಥಿತಿಯಲ್ಲಿ ಕಾರ್ಯಾಚರಣೆ ಕೈಗೊಂಡು ಅಕ್ರಮ ತಿಂಡಿ ತಯಾರಿಕಾ ಘಟಕಗಳ ಮೇಲೆ ಕ್ರಮ ಕೈಗೊಳ್ಳಲಾಯಿತು. ಕುರುಕುಲು ತಿಂಡಿ ಪದಾರ್ಥಗಳು ಬಹಳ ಚೆನ್ನಾಗಿದೆ, ತುಂಬಾ ರುಚಿಯಾಗಿದೆ ಎಂದು ತಿನ್ನುತ್ತಿರುವ ಸಾರ್ವಜನಿಕರೇ ಗಮನಿಸಿ. ಈ ತಿಂಡಿಗಳನ್ನು ತಿಂದಿದ್ದೇ ಆದರೆ ನೀವುಗಳೆಲ್ಲ ಆಸ್ಪತ್ರೆ ಸೇರುವುದು ಗ್ಯಾರಂಟಿ. ರೋಗಗಳಿಗೆ ತುತ್ತಾಗುವುದಂತೂ ಖಂಡಿತವಾಗಿಯೂ ಸತ್ಯ. ಒಮ್ಮೆ ಗಮನಿಸಿ ವೀಕ್ಷಕರೇ, ಯಾವ ರೀತಿಯಿಂದ ತಿಂಡಿಗಳನ್ನು ತಯಾರಿಸುತ್ತಾರೆ ನೀವೇ ನೋಡಿ.